ಗುರುಗಳಿಗೆ ನಮಸ್ಕರಿಸುತ್ತಾ ಹಾಗೂ ತಾಯಿಯವ್ರಿಗೂ ನಮಸ್ಕರಿಸುತ್ತಾ ವೇದಿಕೆಯನ್ನು ಅಲಂಕರಿಸಿರುವ ಗಣ್ಯಾತಿ ಗಣ್ಯರೇ ಹಾಗೂ ಇಲ್ಲಿ ಬಂದಿರುವ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ಪ್ರಶಸ್ತಿಯನ್ನು ಸ್ವೀಕಾರ ಮಾಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಅಭಿನಂದನೆಗಳು. ಕಾಯಕವೇ ಕೈಲಾಸ ಅಂತ ಬಸವಣ್ಣನವರ ಮಾತುಗಳನ್ನು ಇವತ್ತು ಈ ಸಾಧಕರೇನಿದ್ದಾರೆ ಅವರು ಅಕ್ಷರ ಸಹ ನಿಜ ಮಾಡಿದ್ದಾರೆ. ಈ ಸಾಧನೆಯನ್ನು ಮಾಡಬೇಕಾದ್ರೆ ಬಹಳಷ್ಟು ಕಷ್ಟ ಸುಖಗಳು, ನೋವು, ನಲಿವು, ಏರುಪೇರುಗಳನ್ನೆಲ್ಲ ಎದುರಿಸಿರ್ತೀರ. ಆದರೆ ಅದು ಯಾವುದಕ್ಕೂ ಕುಗ್ಗದೆ, ಬಗ್ಗದೆ ಅಥವಾ ಹಿಗ್ಗದೆ ಗುರಿಯನ್ನು ಮುಟ್ಟಬೇಕು ಅನ್ನೋ ಉದ್ದೇಶದಲ್ಲಿ ಏಕಾಗ್ರತೆಯಿಂದ ನೀವು ಈ ಸಾಧನೆಯ ಕಡೆ ತಲುಪಿದ್ದೀರ. ನಿಮ್ಮಗಳ ಜೊತೆ ಈ ವೇದಿಕೆಯನ್ನು ಹಂಚಿಕೊಂಡು ನಿಮ್ಮಗಳ ಅನುಭವಗಳನ್ನ ಕೇಳೋದಕ್ಕೆ, ಜೊತೆಗೆ ನಿಮ್ಮಗಳಿಗೆ ಈ ಒಂದು ಪ್ರಶಸ್ತಿ ನೀಡುವಾಗ ಇಲ್ಲಿ ಇರೋದಕ್ಕೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೆ ಅಂತ ಭಾವಿಸ್ತೀನಿ. ಅತ್ಯಂತ ಹೆಮ್ಮೆ ಕೂಡ ಆಗತ್ತೆ. ಇಂಥ ಒಂದು ಒಳ್ಳೆಯ ಅವಕಾಶವನ್ನು ನನಗೆ ನೀಡಿದ್ದಕ್ಕೆ ವಚನ ಟಿವಿಯ ಸಿದ್ದು ಸರ್ ಅವರಿಗೆ, TCS ಡ್ರೀಮ್ಸ್ ಹಾಲಿಡೇಸ್ನ ಸುರೇಶ್ ಅವರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಬಸವಣ್ಣನವರ ಬಗ್ಗೆ ಮಾತಾಡುವಷ್ಟು ದೊಡ್ಡವಳಲ್ಲ, ಆದರೆ ಅವರ ವಚನಗಳನ್ನ ಸುಮಾರು ಕೇಳಿದ್ದೀನಿ. ಅದರಲ್ಲಿ ಅವರು ಎಷ್ಟು ಒಂದು ಹೋರಾಟಗಳನ್ನು ಮಾಡಿದ್ದಾರೆ, ಆದರೆ ಆ ಎಲ್ಲದರಲ್ಲೂ ಒಂದು ನೀತಿ ಪಾಠ ಇದೆ. ಅದು ನಮ್ಮ ಮುಂದಿನ ಪೀಳಿಗೆಗೆ ತುಂಬ ಅವಶ್ಯಕತೆ ಇದೆ. ಆ ನೀತಿ ಪಾಠಗಳು, ಏಕೆಂದರೆ ನಮ್ಮ ನೆಕ್ಸ್ಟ್ ಜನ್ರೇಷನ್ನೇ ನಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ಬೇಕು, ಈ ಪ್ರಪಂಚನ ಮುಂದುವರಿಸ್ಬೇಕು, ಅದು ಒಳ್ಳೆ ರೀತಿಯಲ್ಲಿ ನಡಿಬೇಕು. ಹಾಗಾಗಿ ಆ ನೀತಿ ಪಾಠಗಳನ್ನ ಆದಷ್ಟು ಮಟ್ಟಿಗೆ ಪ್ರಪಂಚದ ಮೂಲೆ ಮೂಲೆಗೂ ಮುಟ್ಟಿಸುವಂಥ ಜವಾಬ್ದಾರಿ ನಮ್ಮೆಲ್ಲರಿಗೂ ಇದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅದಕ್ಕೆ ನನ್ನ ಕೈಲಾದ ಮಟ್ಟಿಗೆ ಏನು ಸಹಕರಿಸ್ಬೋದೋ ಅದನ್ನು ಮಾಡ್ತೀನಿ ಅನ್ನೋ ಒಂದು ಆಶ್ವಾಸನೆ ಕೂಡ ನೀಡ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಭಿನಂದಿಸ್ತಾ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.